ಮಾನ್ಯತಾ ಟೆಕ್ ಪಾರ್ಕ್ ಬಳಿ ಅಲ್ಲಿ ರಾಜಕಾಲುವೆ ಪರಿಶೀಲನೆ ಮಾಡೋದು. ಅಲ್ಲಿ ರಾಜಕಾಲುವೆ ಒತ್ತುವರಿಯಾಗಿದೆ. ಅದನ್ನು ಕೂಡಲೇ ತೆರವು ಮಾಡಿಸಿ ಅಂತ ಹೇಳಿದ್ದೀನಿ. ನೀರು ಸರಾಗವಾಗಿ ಹರಿಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿದ್ದೀನಿ. ಅದನ್ನು ಸರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದು. ಎರಡನೇದು, ಮಾನ್ಯತಾ ಟೆಕ್ ಮಾರ್ಕ್ನ CEO ಅವರು ತಮ್ಮ ಸ್ವಂತ ರಸ್ತೆಯಲ್ಲಿ ಚರಂಡಿ ನಿರ್ಮಿಸಿ ಅದನ್ನು ಪರಿಹಾರ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ 90 ದಿನಗಳಲ್ಲಿ ಅದನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅಭಿ, ಸೈಟ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. 90 ಡೇಸ್ನಲ್ಲಿ ಅದಕ್ಕೆ ಪರಿಹಾರ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಅವರು ಅಲ್ಲಿ ಇದ್ದರು. ಸೊ ಅವರೇ ಸ್ವತಃ ಒಪ್ಕೊಂಡಿದ್ದಾರೆ. ಎರಡನೇ ಪಾಯಿಂಟ್ ನಾವು ನೋಡಿದ್ದು HBR ಬಡಾವಣೆ. HBR ಬಡಾವಣೆ ಅಲ್ಲಿ 5ನೇ ಹಂತದ ರಾಜಕಾಲುವೆ ಇದೆಯಲ್ಲ, ಅಲ್ಲಿ ಸಮಸ್ಯೆ ಇದೆ. ಅಲ್ಲಿ ಜನವಸತಿ ಮನೆಗಳಿಗೆಲ್ಲ ನೀರೆಲ್ಲ ನುಗ್ಗಿದೆ. ಅಲ್ಲಿ ರಾಜಕಾಲುವೆಗೆ ತಡೆಗೋಡೆ ನಿರ್ಮಾಣ ಆಗ್ತಾ ಇದೆ. ನಾನು ಈ ಕಾರ್ಯಕ್ರಮ ಕೂಡಲೇ ಶೀಘ್ರವಾಗಿ ಪೂರ್ಣಗೊಳಿಸಬೇಕು, ಮುಗಿಸಬೇಕು ಅಂತ ಹೇಳಿದ್ದೀನಿ. ಆಮೇಲೆ ಯಾರ್ಯಾರು ಡಿಬ್ರೀಸ್ ಚರಂಡಿಗೆ ಹಾಕ್ತಾರೆ ಅವ್ರ ಮೇಲೆ ಕಠಿಣವಾಗಿ ಕ್ರಮ ತಗೋಬೇಕು ಅಂತೇಳಿ ಆಯುಕ್ತರು BBMPಗೆ ಸೂಚಿಸಿದ್ದಾರೆ. ಆಮೇಲೆ BDA ಜಾಗದಲ್ಲಿ ರಸ್ತೆ ನಿರ್ಮಾಣ ಮಾಡಿ ಒತ್ತುವರಿಗಳನ್ನು ಮುಲಾಜಿಲ್ಲದೆ ತೆರವುಗೊಳಿಸಬೇಕು ಅಂತ ಹೇಳಿದ್ದೀನಿ. ಆಮೇಲೆ ಸಾಯಿ ಲೇಔಟ್ ಹೋಗಿದ್ದೆ. ಸಾಯಿ ಲೇಔಟ್ ಅದೇನಾಗಿದೆ, ತಗ್ಗು ಪ್ರದೇಶದಲ್ಲಿದೆ ಜಾಗ. ರಾಜಕಾಲುವೆಗಿಂತ ತಗ್ಗು ಪ್ರದೇಶದಲ್ಲಿದೆ. ಸೊ ಹಾಗಾಗಿ ಮಳೆ ಜಾಸ್ತಿ ಬಂದಾಗೆಲ್ಲ ಅದು ಸಮಸ್ಯೆ ಉಂಟಾಗ್ತದೆ. ಹಾಗಾಗಿ ನೀರು ಸರಾಗವಾಗಿ ಹರಿತಾ ಇಲ್ಲ ರಾಜಕಾಲುವೆನಲ್ಲಿ. ಕಾರಣ ಯಾಕಪ್ಪ ಅಂತಂದರೆ, ಆ ರೈಲ್ವೆ ಬ್ರಿಡ್ಜ್ ಹತ್ರ 2 ವೆಂಟ್ ಇದಾವಲ್ಲ, ಆ ವೆಂಟು ಅಗಲಾಗಿಲ್ಲ, ಭಾಳ ಚಿಕ್ಕದಾಗಿದ್ದಾವೆ. ಅದರಿಂದ ಅವು ದೊಡ್ಡದು ಮಾಡಬೇಕಾಗ್ತದೆ. ಅದನ್ನು ದೊಡ್ಡದು ಮಾಡಿದ್ರೆ ನೀರು ಸಲೀಸಾಗಿ ಹರ್ಕೊಂಡು ಹೋಗ್ತದೆ. ಮತ್ತು ನೀರು ವಾಪಸ್ ಬರೋದು, ಹಿಂದಕ್ಕೆ ಬರೋದು ಕೂಡ ತಪ್ಪಲಿಕ್ಕೆ ಸಾಧ್ಯ ಆಗ್ತದೆ. ಇದು ಅನೇಕ ವರ್ಷಗಳಿಂದ ಸಮಸ್ಯೆ ಇದೆ. ಅದು ಜಾರ್ಜ್ ಕಾನ್ಸ್ಟಿಟ್ಯೂನ್ಸಿ ಅಲ್ಲ, ಕಾನ್ಸ್ಟಿಟ್ಯೂನ್ಸಿಗೆ ಎಫೆಕ್ಟ್ ಆಗ್ತದೆ. ಗದ್ದಲಹಳ್ಳಿ ಜಾರ್ಜ್ ಕಾನ್ಸ್ಟಿಟ್ಯೂನ್ಸಿಗೆ ಬ್ಯಾಕ್ ವಾಟರ್ ಬಂದ ಎಫೆಕ್ಟ್. ಅದು ಬ್ಯಾಕ್ ವಾಟರ್ ಬರ್ತಾ ಇರೋದ್ರಿಂದ ಇವ್ರ ಕಾನ್ಸ್ಟಿಟ್ಯೂನ್ಸಿಗೆ ಅಡಚಣೆ ಆಗುತ್ತೆ. ಇದು ಮಾಡೋದ್ರಿಂದ ವಾಪಸ್
ನೀರು ಹರಿತದಲ್ಲ, ಅದು ಬರ್ತದಲ್ಲ, ತಡೆಯತಕ್ಕಂಥದ್ದು ತಪ್ಪುತ್ತೆ. ಆಮೇಲೆ ಈ ಸಾಯಿ ಲೇಔಟ್ನಲ್ಲಿ ಮನೆಗಳಿಗೆ ನೀರು ನುಗ್ಗುತ್ತಲ್ಲ, ಅವು ತಪ್ಪಲಿಕ್ಕೆ ಸಾಧ್ಯ ಆಗ್ತದೆ.